ಕಾಲೇಜು ಮಕ್ಕಳಿಗೆ ತೊಂದರೆ ಆಗದಂತೆ ಬಸ್ ಬಿಡುತ್ತೇವೆ. ಸಾರಿಗೆ ಇಲಾಖೆ ಗದಗ್ ಡಿಸಿ ದೇವರಾಜ್. ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಪಂಚ ಗ್ಯಾರಂಟಿ ಜಿಲ್ಲಾ ಮತ್ತು ತಾಲೂಕಾ ಅಧ್ಯಕ್ಷರು. ಬಸ್ ನಿಲ್ದಾಣದಲ್ಲಿ ಪಂಚ ಗ್ಯಾರಂಟಿ ಶಕ್ತಿ ಯೋಜನೆ ಬಗ್ಗೆ ಪ್ರಯಾಣಿಕರಿಂದ ಮಾಹಿತಿ ಪಡೆದುಕೊಂಡ ಗದಗ್ ಜಿಲ್ಲಾ ಅಧ್ಯಕ್ಷ ಬಿಬಿ ಅಸೂಟಿ, ತಾಲೂಕಾ ಅಧ್ಯಕ್ಷ ರಾಜು ಮಡಿವಾಳರ್ ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರು. ಗದಗ್ ಡಿಪೋ ಡಿಸಿ ಲಕ್ಷ್ಮೇಶ್ವರ ಡಿಪೋ ಮ್ಯಾನೇಜರ್ ಅವರಿಗೆ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹೆಚ್ಚು ಬಸ್ ಬಿಡಲು ಸೂಚನೆ. ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಒಂದು ಬಸ್ ಬಿಟ್ಟ ನಂತರ ಮತ್ತೊಂದು ಬಸ್ ಬಿಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ತಿಳಿಸಿದಂತಹ ಗದಗ್ ಡಿಪೋ ಡಿಸಿ ದೇವರಾಜ್. ಬಸ್ ಸರಿಯಾಗಿ ಬಿಡೋದಿಲ್ರಿ, ರೋಡ್ ಸರಿ ಇಲ್ಲ ಅಂದ್ರೆ ಸರಿಯಾಗಿ ಒಂದ್ ಸಂಜೆ 6 ಬಸ್ ರಾತ್ರಿ 7 ಗಂಟೆಗೆ ಬರ್ತೈತಿ. ಸಾಲಿ ಬಡ್ನಾಗಿದ್ದ ಬರ್ರಿ ಮುಂದೆ ಬರ್ರಿ ಮುಂದೆ ಸಂತಾಡ್ರಿ ಒಂದ್ ಬರ್ತೈತ್ರಿ ಒಂದ್ ಬರಂಗಿಲ್ರಿ. 6ಕ್ಕೆ ಬಿಡೋದು 7ಕ್ಕೆ ಬಿಡ್ತಾರ್ರಿ. ಸಾಲಿ ಮಕ್ಳು ಬಡ್ನಾಗ ಕಾಯ್ಕೊಂತ ಕುಂದಿರ್ತಾರ್ರಿ. ಬಡ್ನಿಗೆ ಭಾಳ ಬುಡ್ ಬರ್ತಾವ್ರಿ. ಬೆಳಿಗ್ಗೆ ಸಂಜೆ ಬಸ್ ಸರಿಯಾಗಿ ಬಿಡೋದೇ ಅಲ್ರಿ. ಅಲ್ರಿ ಬೆಳಿಗ್ಗೆ ಮುಂಜಾನೆ ಮುಂಜಾನೆ ನಾಲ್ಕೂರಿಗೆ ಒಂದು ಗಾಡಿ ಹೆಸರು ಮಾಡೈತಿ. ಸಿದ್ದಾಪುರ ಯಲ್ಲಾಪುರ ಅದ್ರಾಗ ಸಿದ್ದಾಪುರದರ ಭಾಳ ಇರ್ತಾರೆ. ಸಿದ್ದಾಪುರ ಯಲ್ಲಾಪುರ ಬೈರಾಪುರ ಕಂದ್ರಿ ಆ ಸೈಡ ಬಸ್ ಭಾಳ ಅದ. ಘಾಟ್ ಸೈಡ್ ಆ ಸೈಡ್ ಸಿದ್ದಾಪುರ ಸೈಡ್ 3:30 ಮೇಲೆ ಕೊಟ್ಟು ಬಸ್ ಹೆಸರು ಸಿದ್ದಾಪುರ. ಅಧ್ಯಕ್ಷರು 6 ಗಂಟೆಗೆ ಒಂದು ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಬಸ್ಸು. 6 ಗಂಟೆಗೆ ಫುಲ್ ಆಯ್ತು ಜನ ಅಂದ್ರೆ ಹಿಂದೆನೆ ಒಂದು ಬಸ್ ರೆಡಿ ಇಟ್ಕೋಬೇಕು ಇವರು. ನಾ ಹೇಳೋದು ಕೇಳಿ ಸ್ಪಷ್ಟವಾಗಿ ಇಟ್ಕೊಂಡು ಆ ಗಾಡಿ ಫುಲ್ ಆಗ್ಬೇಕು. ಫುಲ್ ಆದ್ಮೇಲೆ ಕಳಿಸ್ಬೇಕು. ಇವರು ಪ್ರತಿದಿನ ಇದೇ ಥರ 1, 2, 3 ಗಾಡಿ ಎಷ್ಟು ಬೇಕಾಗುತ್ತೆ ಒಂದು ಅವರ್ಲಿ ಬೇಸಿಸ್ 1 ಗಂಟೆಗೆ 1, 2 ಗಂಟೆಗೆ 1 ಬಸ್ ಇಟ್ಕೋಬೇಕು. ಸೇಮು ಇವ್ರು ಇತ್ತ ಕಡೆಯಿಂದ ಕಳಿಸ್ಬೇಕು. ಗದಗ ಮ್ಯಾನೇಜರ್ ಆ ಕಡೆಯಿಂದ ಅದೇ ಥರ ಕಳಿಸ್ಬೇಕು. ಅದನ್ನ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಅವ್ರಿಗೆ ಅದು ಇರಲಿ, ಅದು ಸಪ್ರೇಟ್ ಇಶ್ಯೂ. ನಾವು ನಮ್ಮ ಡಿಪೋದಿಂದ ಬಿಡಬೇಕು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗ ಸಿಬ್ಬಂದಿಗಳು ಮ್ಯಾನೇಜರ್ಗೆ ಇದಾಗಬಾರ್ದು ಕೊಡ್ತೀನಿ. ಇವಾಗ ಸಿಬ್ಬಂದಿಗಳು ಬಂದಿದ್ದಾರೆ, ಇವಾಗ ಕೊಡ್ತೀವಿ ಅವ್ರಿಗೆ. ಸಿಬ್ಬಂದಿಗಳು ಕೊಡ್ತೀವಿ. ಬಸ್ಗಳನ್ನ ಆಫ್ ರೋಡ್ ಇರೋಂಥದ್ದು ಆನ್ ರೋಡ್ ಮಾಡಿಕೊಡ್ತೀವಿ. ಆಯ್ತಾ? ಫಸ್ಟ್ ಇವ್ರು ಪ್ಲಾನ್ ಏನ್ ಮಾಡ್ಬೇಕು, ನೀವ್ ಹೇಳ್ತಿದ್ರಲ್ಲ ಗದಗಿಗೆ ಜನ ಇರ್ತಾರೆ, ಈಗ ನೇತ್ ಬೀಳ್ತಾರೆ ಅಂತ. ಅದಕ್ಕೆ ಫಸ್ಟ್ ಇವರು ಇಲ್ಲಿ ಇದ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಸಿಗಳು ಇವ್ರು ಇಲ್ಲಿ ಇರ್ಬೇಕು. ಒಂದು 4 ದಿನ ಇದ್ಕೊಂಡು ಏನ್ ಮಾಡ್ಬೇಕು, ಜನ ಎಷ್ಟಿದ್ದಾರೆ, ಒಂದು ಬಸ್ ಬಿಡ ಅನ್ಬೇಕು, ಇನ್ನೊಂದು ಬಸ್ ರೆಡಿ ಇಟ್ಕೋಬೇಕು, 2, 3 ಬಸ್ ರೆಡಿ ಇಟ್ಕೋಬೇಕು. ಬೆಂಗಳೂರು ಮೈಸೂರು ಹೆಂಗ್ ಓಡಾಡಿಸ್ತಾರೆ, ನಾನ್ ಸ್ಟಾಪ್ ಅಂತ ಮಾಡ್ತಾರೆ. ನಾನ್ ಸ್ಟಾಪ್ ಒಂದ್ ಕಡೆ ಮಾಡಾಗಿದ್ರೆ ಮಾಡ್ರಿ, ಆಲ್ ಸ್ಟಾಪ್ ಎಲ್ಲೊಂದು ಮಾಡಾಗಿದ್ರೆ ಮಾಡ್ರಿ. ನಾನು ಪ್ರತಿ ಮೀಟಿಂಗಲ್ಲಿ ಹೇಳಿದ್ದೀನಿ, ಎಲ್ಲ ಮ್ಯಾನೇಜರ್ಸ್ ಏನ್ ಹೇಳ್ತೀನಿ, ಗದಗದಿಂದ ಪ್ರತಿ ತಾಲೂಕಾ ಲೆವೆಲ್ಗೆ 1 ಬಸ್ 2 ಬಸ್ 3 ಬಸ್ ಪ್ಲಾನ್ ಮಾಡ್ರಿ. ಲಕ್ಷ್ಮೇಶ್ವರದಿಂದ, ಶಿರಟ್ಟಿಯಿಂದ, ಮುಂಡ್ರಿಗಿಯಿಂದ, ರೋಣದಿಂದ ಎಲ್ಲ ತಾಲೂಕು ಪ್ಲೇಸ್ ಬಿಡಿ. ಮೊದಲು ಜಿಲ್ಲೆನಲ್ಲಿರುವಂಥ ಎಲ್ಲ ತಾಲೂಕು ಹಳ್ಳಿಗಳನ್ನ ಕವರ್ ಮಾಡ್ರಿ. ಇದೆಲ್ಲ ಆದ್ಮೇಲೆ ಲಾಂಗ್ ರೂಟ್ ಗಾಡಿ ಓಡಿಸ್ರಿ ಅಂತ ಹೇಳ್ತಾ ಇರ್ತೀನಿ.